ಈಗ ಎಲ್ಲರೂ ಬರ್ತಾರೆ ಟ್ರಿಪ್ಸಿಗೆ ಅಂತ ಹೇಳಿ ಬರ್ತಾರೆ, ಎಲ್ಲ ಬರ್ತಾರೆ. ಅದು ಆ್ಯಕ್ಚುಲಿ ಅವರು ಗಿಡ ನೆಡೋದಂತೂ ಒಳ್ಳೆ ಕೆಲಸ ಮಾಡಲ್ಲ. ಬಟ್ ಏನು ಮಾಡ್ತಾರೆ ಅಂದರೆ ಇಷ್ಟು ಚೆನ್ನಾಗಿರೋ ಕಾಡು ಗಿಡಲೆಲ್ಲ ಬಂದು ಬೇಡದಿರೋ ಪ್ಲಾಸ್ಟಿಕ್ ಕವರು ಅದು ಇದೆಲ್ಲ ಹಾಕೋತಾರೆ. ಪ್ಲೀಸ್ ದಯವಿಟ್ಟು ಅದನ್ನು ಯಾರು ಮಾಡಬಾರ್ದು ಅಂತ ಸರ್. ಅಂದರೆ ಈಗ ಸಿಟಿ ಒಳಗೆಲ್ಲ ಹೋದರೆ ಎಲ್ಲರೂ ಏನು ಮಾಡಿರ್ತಾರೆ, ಎಲ್ಲ ಹೊಲಸು ಎಬ್ಸಿರ್ತಾರೆ ಸರ್. ಅಂದರೆ ಈಗ ನಮ್ಮ ಹಳ್ಳಿ ಭಾಷೆದಾಗ ಹೇಳ್ಬೇಕಂದ್ರೆ ಎಲ್ಲ ಗಲೀಜು ಎಬ್ಬಿಸ್ಬಿಟ್ಟು ಪ್ಲಾಸ್ಟಿಕ್ ಎಲ್ಲಿ ಹೊಡೆದ್ರು ಪ್ಲಾಸ್ಟಿಕ್ ಮುಕ್ತ ಆಗ್ಬಿಡುತ್ತೆ ಸರ್. ಇವತ್ತು ಏನಂದರೆ ಪರಿಸರವನ್ನು ನಾವು ನೋಡಿದರೆ ಅಥವಾ ಈ ಹಿಂದಿನ ಬೇಸಿಗೆಯನ್ನು ನಾವು ಅವಲೋಕನ ಮಾಡಿದರೆ 43-44 ಡಿಗ್ರಿ ಆಗುವಷ್ಟು ಬಿಸಿಲನ್ನು ತಾಪವನ್ನು ನಾವು ಏನಂದ್ರೆ ಸಹಿಸ್ಕೊಂಡಿದ್ದೀವಿ ಮತ್ತು ತೊಂದರೆಗಳನ್ನು ಅನುಭವಿಸಿದ್ದೀವಿ. ಇದಕ್ಕಿಂತ ಉದಾಹರಣೆ ಬೇರೆ ಬೇಕಾಗಿಲ್ಲ ನಮಗೆ ಜಾಗೃತರಾಗೋದಕ್ಕೆ. ಮಂಗಗಳಿಗೆ ನಾವೇನು ಮಾಡಿ ಆರ್ಟಿಫಿಷಿಯಲ್ ಫುಡ್, ಬಿಸ್ಕಿಟು, ಬ್ರೆಡ್ಡು, ಕುರ್ಕುರೆ, ಲೇಸ್ ಅನವಶ್ಯಕ. ಯಾಕಂದರೆ ಅವಕ್ಕೆ ತಿನ್ನಲ್ಲ. ಮನುಷ್ಯ ತಿನ್ನೋ ಫುಡ್ಗಳನ್ನ ನಾವು ತಿನ್ನಿಸ್ತಾ ಇದ್ದೀವಿ ಆಹಾರನ. ಅವಕ್ಕೆ ಮನುಷ್ಯರಿಗೆ ಹೆಂಗೆ BP ಶುಗರ್ ಬಂದಿದೆ, ಆ ಪ್ರಾಣಿಗಳಿಗೂ BP ಶುಗರ್ ಬರೋ ಚಾನ್ಸ್ ಇದೆ. ಹಾಗಾಗಿ ಅವು ಅನಾರೋಗ್ಯಕ್ಕೆ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಹನುಮನಹಳ್ಳಿ ಗ್ರಾಮದಲ್ಲಿ ಅನೇಕ ಯುವಕರ ತಂಡ ಮತ್ತು ವಿವಿಧ ಸಂಘ ಸಂಸ್ಥೆಗಳು ಸೇರಿಕೊಂಡು ಇಲ್ಲಿ ಹನುಮನಹಳ್ಳಿಯಿಂದ ಋಷಿಮುಖ ಪರ್ವತದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ವಾನರ ಸಂತತಿ ಬೆಳವಣಿಗೆಗೆ ಆಹಾರ ಸಂರಕ್ಷಣೆಗಾಗಿ ಅವರು ವಾನರ ವನ ಎಂಬ ಹೊಸ ಧ್ಯೇಯದೊಂದಿಗೆ ಸಸಿಗಳನ್ನು ನೆಡುವ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ. ಅವರು ಯಾವ್ಯಾವ ಸಸಿಗಳನ್ನು ನೆಡುತ್ತಿದ್ದಾರೆ, ಅವರ ಧ್ಯೇಯ ಉದ್ದೇಶ ಎಂಥದ್ದು ಮತ್ತು ಪರಿಸರ ಸಂರಕ್ಷಣೆ ಹೇಗೆ ರಕ್ಷಣೆ ಮಾಡ್ತಾರೆ ಎಂಬುದರ ಬಗ್ಗೆ ನೋಡೋಣ ಬನ್ನಿ. ಆ್ಯಕ್ಚುಲಿ ನಾನು ಬರ್ತಾ ಇರೋದು ಫಸ್ಟ್ ಟೈಮು. ಬಟ್ ನನಗೆ ಈ ಥರ ಇವೆಂಟಿಗೆ ಬರಬೇಕಂತ ಆಸೆ ಇತ್ತು. ಸೊ ಅದಕ್ಕೆ ಫಸ್ಟ್ ಟೈಮ್ ಬರ್ತಾ ಇರೋದು. ಬಟ್ ಬೇರೆ ಕಡೆಯಲ್ಲಿ ನಾವು ಗಿಡ ನಡ್ತಾ ಇರ್ತೀವಿ. ಇಲ್ಲಿ ಬರ್ತಾ ಇರೋದು ಫಸ್ಟ್ ಟೈಮ್ ಬರ್ತಾ ಇರ್ತೀವಿ. ಯಾವಾಗಲೂ ನಾವು ಬರ್ತೀವಿ, ಹೋಗ್ತೀವಿ, ಪಾರ್ಟಿ ಗೀಟಿ ಅಂತ ಹೇಳಿ ಎಲ್ಲ ಇದು ಮಾಡ್ತಾರೆ, ಹೋಗ್ತಾರೆ, ಕಸ ಬಿಸಾಕ್ಕೆ ಹೋಗ್ತಾರೆ. ಅದ್ರ ಬದಲು ಎಲ್ಲರೂ ಬಂದು ಒಂದು ಹಣ್ಣಿನ ಬೀಜ ತಂದು ಹಾಕೋದು ಅಥವಾ ಈ ಥರ ಗಿಡ ನೆಡೋದು ಆ ಥರ ಮಾಡಿದರೆ ತುಂಬಾ ಒಳ್ಳೆಯದು. ಈಗ ಎಲ್ಲರೂ ಬರ್ತಾರೆ ಟ್ರಿಪ್ಸಿಗೆ ಅಂತ ಹೇಳಿ ಬರ್ತಾರೆ, ಎಲ್ಲ ಬರ್ತಾರೆ. ಅದು ಆ್ಯಕ್ಚುಲಿ ಅವರು ಗಿಡ ನೆಡೋದಂತೂ ಒಳ್ಳೆ ಕೆಲಸ ಮಾಡಲ್ಲ. ಬಟ್ ಏನು ಮಾಡ್ತಾರೆ ಅಂದರೆ ಇಷ್ಟು ಚೆನ್ನಾಗಿರೋ ಕಾಡು ಗಿಡಲೆಲ್ಲ ಬಂದು ಬೇಡದಿರೋ ಪ್ಲಾಸ್ಟಿಕ್ ಕವರು ಅದು ಇದೆಲ್ಲ ಹಾಕೋತಾರೆ. ಪ್ಲೀಸ್ ದಯವಿಟ್ಟು ಅದನ್ನು ಯಾರು ಮಾಡಬಾರ್ದು ಅಂತ ಆಮೇಲೆ ಹಿಸ್ಟೋರಿಕಲ್ ಪ್ಲೇಸ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋದು ನಮ್ಮ ಟೀಮ್ ಒಂದು ಉದ್ದೇಶ ಸರ್. ಕಿಷ್ಕಿಂಧ ಚಾರಣ ಬಳಗ ಅಂತೇಳಿ ಇವತ್ತು ಸಹಯೋಗ ತುಂಬ ಇದೆ. ಗಂಗಾವತಿ ಚಾರಣ ಬಳಗ, ಕಿಷ್ಕಿಂಧ ಚಾರಣ ಬಳಗ, ಆಮೇಲೆ ಕಿಷ್ಕಿಂಧ ಯುವ ಸೇನೆ, ಈ ಥರ ಒಂದಿಷ್ಟು ಸಹಯೋಗ ಜೊತೆಗೆ ಮಾಡ್ತಾರೆ. ಏನು ಉದ್ದೇಶ ಸರ್? ಅಂದರೆ ಈಗ ಸಿಟಿ ಒಳಗೆಲ್ಲ ಹೋದರೆ ಎಲ್ಲರೂ ಏನು ಮಾಡಿರ್ತಾರೆ, ಎಲ್ಲ ಹೊಲಸು ಎಬ್ಬಿಸಿರ್ತಾರೆ ಸರ್. ಅಂದರೆ ಈಗ ನಮ್ಮ ಹಳ್ಳಿ ಭಾಷೆದಾಗ ಹೇಳ್ಬೇಕಂದ್ರೆ ಎಲ್ಲ ಗಲೀಜು ಎಬ್ಬಿಸ್ಬಿಟ್ಟು ಪ್ಲಾಸ್ಟಿಕ್ ಎಲ್ಲಿ ಹೊಡೆದ್ರು ಪ್ಲಾಸ್ಟಿಕ್ ಮುಕ್ತ ಆಗ್ಬಿಡುತ್ತೆ ಸರ್. ಪ್ಲಾಸ್ಟಿಕ್ ಎಲ್ಲ ಆಗ್ಬಿಟ್ಟದೆ ಸರ್. ಸೊ ಅದನ್ನು ನಾವು ಒಂದು ಸ್ವಲ್ಪ ಗ್ರೀನ್ ಮಾಡೋದು ಒಂದು ನಮ್ಮ ಉದ್ದೇಶ ಸರ್. ಆಮೇಲೆ ಈಗ ನಾವಿರೋ ಪ್ಲೇಸ್ ಅಂದರೆ ನೇಚರ್ ನಮಗೆ ಕೊಟ್ಟಿದ್ದಾರಲ್ಲ ಸರ್. ಸರ್ ನಾವು ಒಂದು ಸ್ವಲ್ಪ ಮಟ್ಟಿಗೆ ಒಂದು ನೇಚರ್ಗೆ ಏನೋ ಒಂದು ಒಳ್ಳೆಯ ಒಂದು ಇದನ್ನು ಕೊಡೋದು ಅಂತ ಒಂದು ಉದ್ದೇಶ ಸರ್ ನಮ್ಮದು. ಇನ್ನೊಂದು ಏನಂತಂದರೆ ಕಾಡು ಅಲ್ಲಿ ಇಲ್ಲಿ ಎಲ್ಲಿ ಜಾಗ ಸಿಗುತ್ತೆ ಅಲ್ಲೆಲ್ಲ ಮನೆ ಅದೆಲ್ಲ ಕಟ್ತಾ ಇದ್ದಾರೆ. ಸೊ ಕಾಡು ಪ್ರಾಣಿಗಳಿಗೆ ಏನಿರ್ಬೋದು ಅದೆಲ್ಲ ಅವುಗಳಿಗೆ ಫುಡ್ ಇದೆಲ್ಲ ಅಂದರೆ ಅವುಗಳಿಗೂ ಹಣ್ಣು ತರಕಾರಿ ಬೇಕು. ಅವರು ಇರೋ ಕಡೆ ಎಲ್ಲ ನಾವು ಜಾಗ ಅಕ್ವೈರ್ ಮಾಡ್ಕೊಂಡ್ರೆ ಅವುಗಳೆಲ್ಲ ಹೋಗಬೇಕು, ಅವುಗಳಿಗೆ ಏನಾರು ತಿನ್ಲಿಕ್ಕೆ ಬೇಕಲ್ಲ. ಅವ್ರದ್ದು ಪ್ಲೇಸ್ ಎಲ್ಲ ನಾವು ತೊಗೊಂಡ್ರೆ ಅವ್ರು ಏನು ಮಾಡ್ತಾರೆ, ನಾವು ಈಗ ಇನ್ನು ನೋಡ್ಬೋದು ಹಂಪಿಲೆಲ್ಲ ಬಂದಾಗ ಟೂರಿಸ್ಟ್ ಎಲ್ಲ ಬಂದಿರ್ತಾರೆ. ಅವ್ರುಗಳಿಗೆ ಹೆಂಗೆ ಅಭ್ಯಾಸ ಆಗಿದೆ ಅಂದರೆ ಆ ಫ್ರೂಟಿ ಗೀಟಿ ಏನು ಯಾರು ಕುಡಿತಾ ಇರ್ತಾರೆ ಅದನ್ನು ಅವ್ರು ತೊಗೊಳ್ಳಿಕ್ಕೆ ಆ ಮಂಗಗಳೆಲ್ಲ ತೊಗೊಳ್ಳಿಕ್ಕೆ ಟ್ರೈ ಮಾಡ್ತವೆ. ಸೊ ಅವುಗಳದ್ದು ಫುಡ್ ನಾವು ತೊಗೊಂಡಿರೋದಕ್ಕೆ ಅವುಗಳು ನಮ್ಮ ಫುಡ್ಡಿಗೆ ಅಡಿಕ್ಟ್ ಆಗ್ತದೆ. ಸೊ ಅದನ್ನು ನ್ಯಾಚುರಲ್ ಆಗಿ ಫುಡ್ ಎಷ್ಟು ನಾವು ಪ್ರಾಣಿಗಳಿಗೆ ಕೊಡ್ತೀವಿ ಅಷ್ಟು ಒಳ್ಳೆಯದು. ಒಂದು ಉದ್ದೇಶ ಪ್ರಾಣಿಗಳಿಗೆ ಇಲ್ಲೇ ಇರುವಂಥ ಕಾಡಿದ ಹಣ್ಣುಗಳೆಲ್ಲ ಸಿಗಲಿ ಅನ್ನೋದೊಂದು ಉದ್ದೇಶ. ಇದು ಗಿಡ ನೆಡುವ ಕಾರ್ಯಕ್ರಮ, ವಾನರ ವನದಲ್ಲಿ ಗಿಡ ನೆಡುವ ಕಾರ್ಯಕ್ರಮ. ವಾನರಿಗೆ ಹೆಲ್ಪ್ ಆಗಲಿ ಅಂತೇಳಿ ಮುಂದೆ ಹಣ್ಣಿನ ಗಿಡಗಳು ಪ್ಲಾಂಟೇಶನ್ ಮಾಡ್ತಾ ಇದ್ದೀವಿ. ಓಕೆ 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 ಸರ್. ಎಷ್ಟು ಸಸಿಗಳನ್ನ ನೆಡ್ತಾ ಇದ್ದೀರಿ ಸರ್? 500ಕ್ಕೂ ಹೆಚ್ಚು ಸಸಿ ಸರ್. ಸರ್ವೇ ಸಾಮಾನ್ಯವಾಗಿ ಸಸಿ ನೆಡ್ತಕ್ಕಂಥ ಕಾರ್ಯಕ್ರಮಗಳು ಸಿಟಿಗಳಾಗೆಲ್ಲ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದೀವಿ. ನಿಮ್ದು ಒಂದು ಸಲ ವಿಭಿನ್ನವಾಗೈತಿ, ಫಾರೆಸ್ಟ್ನಲ್ಲಿ ನೀವು ಇದು ಮಾಡ್ತಾಯಿದ್ದೀರಿ. ಇದು ಪ್ರಾಣಿಗಳಿಗೋಸ್ಕರ ವಾನರ. ಈ ಅಂಜನಾದ್ರಿ ಬೆಟ್ಟ ಐತಿಹಾಸಿಕ ಸ್ಥಳವಾಗಿದ್ದರಿಂದ ಇಲ್ಲಿಯ ವಾನರ ಸೈನ್ಯ ಭಾಳಷ್ಟಿದೆ. ಆದ್ದರಿಂದ ಮುಖ್ಯವಾಗಿ ಆ ವಾನರಕ್ಕೆ ಹೆಲ್ಪ್ ಆಗಲಿ ಅಂತೇಳಿ ಹಣ್ಣಿನ ಗಿಡಗಳನ್ನು ಈಗ ಅಂಜನಾದ್ರಿಯಲ್ಲಿ ನಾವು ಪ್ರವಾಸಿಗಳು ಹೋದ್ಮೇಲೆ ಕಾಯಿ ಚೀಪ್ಸು ಏನೇ ಅಂಥವಕ್ಕೆ ಅವಲಂಬಿತ ಆಗಿರ್ತವೆ ವಾನಗಳು. ಇಂಥ ಗಿಡಗಳು ನೆಡೋದ್ರಿಂದ ಇಲ್ಲೆಲ್ಲ ಈ ಸುತ್ತ ಗುಡ್ಡಗಳಲ್ಲಿ ಅವೇ ವಾನರ ಸೈನ್ಯ ಜಾಸ್ತಿ ಇರೋದಕ್ಕಿಂತ ಅದಕ್ಕೋಸ್ಕರ ಇವು ಹಣ್ಣಿನ ಗಿಡಗಳನ್ನು ನಾವು ಪ್ಲಾಂಟ್ ಅಂದ್ರೆ ಪ್ರಾಣಿ ಪಕ್ಷಿಗಳಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಫಾರೆಸ್ಟ್ನಲ್ಲಿ ನೀವು ಇದು ಮಾಡ್ತಾ ಇದ್ದೀರಿ ಸರ್. ಈಗ ನಾವು KOTC ಕಡೆಯಿಂದ ಮತ್ತು ಹ್ಯುಮ್ಯಾನಿಟಿ ಲಿವ್ ವಿತ್ ಹ್ಯುಮ್ಯಾನಿಟಿ ಎಂಬ 2 ಸಂಘ ಸಂಸ್ಥೆಗಳು ಸೇರಿಕೊಂಡು ಅದ್ರ ಜೊತೆಗಿನ ಸಣ್ಣ ಪುಟ್ಟ ಸಂಘ ಸಂಸ್ಥೆಗಳೆಲ್ಲ ಸೇರಿಕೊಂಡು ಸೊ ವಾನರ ವನ ಅಂತೇಳಿ ಮಾಡ್ತಾಯಿದ್ದೀವಿ ಸರ್.
ಹಿಂದೆ ಇದು ಕಾನ್ಸೆಪ್ಟ್ ಏನಂತಂದರೆ ಹಿಂದೆ ಕೃಷ್ಣದೇವರಾಯರ ಕಾಲದಲ್ಲಿ ಕೋತಿಗಳಿಗೋಸ್ಕರ ಒಂದು ವನ ಮಾಡಿದ್ರು ಅನ್ನೋದೊಂದು ಪದ್ಧತಿ ಇದೆ. ಸರ್ ಇಲ್ಲಿ ಸೀಬೆ ಗಿಡ ಇದೆ, ಹಣ್ಣಿನ ಗಿಡಗಳು ಎಲ್ಲ ಥರ ಹಣ್ಣಿನ ಗಿಡಗಳಿದೆ ಸರ್. ಹತ್ತಿ ಹಣ್ಣಿದೆ, ಸೀಬೆ ಹಣ್ಣಿದೆ, ಕೆಲವು ಕಡೆ ಎಲ್ಲ ಬೇರೆ ಬೇರೆ ಸೀತಾಫಲ ಇದೆ, ಎಲ್ಲ ಥರದ ಗಿಡಗಳನ್ನು ನೆಡ್ತಾ ಇದ್ದೀವಿ ಸರ್. ಎಷ್ಟು ಜನರು ನೀವು ಈ ಕಾರ್ಯದಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ? ಸರ್ ತಂಡದಲ್ಲಿ 150 ಜನಕ್ಕೆ ಹೆಚ್ಚು ಮಂದಿ ಇದ್ದಾರೆ ಸರ್. ಸೊ ಅವ್ರಿಗೆ ಫ್ರೀ ಆದಾಗ ವಾರಕ್ಕೆ ಸ್ವಲ್ಪ ಜನ ಬರ್ತಾರೆ, ಇನ್ನು ಸ್ವಲ್ಪ ಜನ ಹಂಗಂಗೆ ಬದಲಾಗ್ತಾರೆ ಸರ್. ಪರ್ವತನ ಯಾಕೆ ಆಯ್ಕೆ ಮಾಡ್ಕೊಂಡು? ಸರ್ ಇಲ್ಲಿ ಸುತ್ತಮುತ್ತ ನಾವು ನೋಡಿದಾಗ ಗಿಡಗಳ ಸಂಖ್ಯೆ ಕಡಿಮೆ ಇದೆ, ಕೋತಿಗಳು ಸೊ ಕಿಷ್ಕಿಂಧ ಯುವ ಚಾರಣ ಬಳಗ, ಲಿವ್ ವಿತ್ ಹ್ಯುಮ್ಯಾನಿಟಿ, ಕಿಷ್ಕಿಂಧ ಸೇನೆ ಹನುಮನಹಳ್ಳಿ ಅವರು ಮತ್ತು ಕಿಷ್ಕಿಂಧ ಟ್ರಸ್ಟ್ ಆನೆಗುಂದಿ ಮತ್ತು ಸುಮಾರು ಜನ ಇವತ್ತು ನಮ್ಮ ಒಂದು ಮೆಸೇಜ್ಗೆ ರೆಸ್ಪಾನ್ಸ್ ಮಾಡಿ ಸುಮಾರು ಜನ ಬಂದಿದ್ದಾರೆ ಇವತ್ತು ನಮ್ಮ ಜೊತೆ. ಈ ಕೆಲಸ ಇವತ್ತಿಂದ ಅಷ್ಟೇ ಅಲ್ಲ, ಇದು ನಮ್ಮದು ಸಕ್ಸಸ್ಫುಲ್ಲಾಗಿ ಕೆಲಸ ನಾವು ಕಂಪ್ಲೀಟ್ ಮಾಡ್ಬೇಕಂತಲೇ ಡಿಸೈಡ್ ಮಾಡಿದ್ದೀವಿ. ಒಂದು 5-10 ವರ್ಷ ಕೂಡ ಇದು ನಮ್ಮದೇ ಕಾಳಜಿಲಿ ನಾವು ಇದನ್ನು ಮುಂದುವರಿಸ್ತೀವಿ. ಸೊ ಯಾವುದೇ ಕಾರಣಕ್ಕೂ ಇದನ್ನು ಇವತ್ತು ಗಿಡ ಹಚ್ಚಿ ಕೈ ಬಿಡೋ ಕೆಲಸ ನಮ್ಮದಲ್ಲ. ಇದು ಯಾವುದು ಯಾರ್ಯಾದ್ರೂ ಅಂದ್ಕೊಳ್ಳಿ, ಸರ್ಕಾರಿ ಕಾರ್ಯಕ್ರಮ ಅಲ್ಲ, ನಾವು ಸೀರಿಯಸ್ ಆಗೇ ಮಾಡ್ತಾಯಿದ್ದೀವಿ ಇದನ್ನು. ಇದು ಯಾವುದೇ ಕಾರಣಕ್ಕೂ ಸುಮ್ಮನೆ ಹಚ್ಚಿ ಫೋಟೋ ತಗೊಂಡು ಹೋಗೋ ಕಾರ್ಯಕ್ರಮ ಅಲ್ಲ. ಬೇಸಿಗೆ ದಿನದಾಗ ಇದಕ್ಕೆಲ್ಲ ನೀರಿನ ವ್ಯವಸ್ಥೆಗಳು ಕೂಡ ಮಾಡೋಕ್ಕೆ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಅರಣ್ಯ ಇಲಾಖೆಯವರು ಕೂಡ ನಮಗೆ ಸಹಕಾರ ನೀಡಿದ್ದಾರೆ, ಅವರೊಂದಿಷ್ಟು ಗೈಡೆನ್ಸ್ ಕೊಟ್ಟಿದ್ದಾರೆ. ಇವಾಗೂ ಬಂದಿದ್ದರು ಫಾರೆಸ್ಟ್, ಈ ಭಾಗದ ಫಾರೆಸ್ಟ್ ಆಫೀಸರ್ಗಳು. ಸೊ ಅವರೊಂದಿಷ್ಟು ಗೈಡೆನ್ಸ್ ಕೊಟ್ಟಿದ್ದಾರೆ. ನಾವು ಸ್ಪೆಷಲಿ ಹನುಮನಹಳ್ಳಿ ಮತ್ತು ಆನೆಗುಂದಿ ಭಾಗದ ಈ ಮುಖಂಡರುಗಳಲ್ಲಿ ಅಥವಾ ಯುವಕರಲ್ಲಿ, ಸ್ಪೆಷಲಿ ಯಂಗ್ಸ್ಟರ್ಸಲ್ಲಿ ನಾವು ರಿಕ್ವೆಸ್ಟ್ ಒಂದೇ, ನಾವು ಗಂಗಾವತಿಯಿಂದ ಅಲ್ಲಿಂದ ಬೇರೆ ಬೇರೆ ಕಡೆಯಿಂದ ಇಲ್ಲಿ ಬಂದು ಇಷ್ಟೆಲ್ಲ ಕೆಲಸ ಮಾಡಿದ್ದೀವಿ. ನಾವು ಬರೋದು ಒಂದು 15 ಕಿಲೋಮೀಟರ್ ದೂರ. ನೀವು ಇಲ್ಲಿ ಹತ್ತಿರದವರು ನಮಗಿಂತ ಜಾಸ್ತಿ ಜವಾಬ್ದಾರಿ ತೊಗೊಂಡು ಇದು ನೀವು ಕಾಪಾಡ್ಕೊಳೋದು, ಅಥವಾ ಈ ನಿಮ್ಮ ಸುತ್ತಮುತ್ತ ಇರೋರು ಯಾರೋ ಕುರಿಯವರು, ದಂದವರು ಇವರೆಲ್ಲ ಬಂದು ಇದನ್ನೆಲ್ಲ ಹಾಳು ಮಾಡೋದನ್ನು ಸ್ವಲ್ಪ ತಪ್ಪಿಸೋ ಕೆಲಸ ನಿಮ್ಮದು. ಅದನ್ನು ಮಾಡಿದರೆ ಮಾತ್ರ ಇದು ಉಳಿಯುತ್ತೆ. ಸೊ ಇಲ್ಲಿ ನಾವು ಕಿಷ್ಕಿಂಧ ವಾನರ ವನ ಅಂತ ನಿರ್ಮಾಣ ಮಾಡ್ತಾಯಿದ್ದೇವೆ. ಅದಕ್ಕೆ ಪ್ರಮುಖವಾಗಿ ಕಿಷ್ಕಿಂಧ ಯುವ ಚಾರಣ ಬಳಗ ಹಾಗೂ ಕಿಷ್ಕಿಂಧ ಸೇನೆ ಮತ್ತು ಲಿವ್ ವಿತ್ ಹ್ಯುಮ್ಯಾನಿಟಿ, ಹಲವಾರು ಗಂಗಾವತಿ ಚಾರಣ ಬಳಗ, ಹಲವಾರು ಸಂಘ ಸಂಸ್ಥೆಗಳು ಮತ್ತು ಮಂಗಗಳಿಗೆ ನಾವೇನು ಮಾಡಿ ಆರ್ಟಿಫಿಷಿಯಲ್ ಫುಡ್ ಅಂತ ತಿನ್ನಿಸ್ತಾ ಇದ್ದೀವಿ. ಅಲ್ಲಿ ಕೋತಿಗಳಿಗೆ ಲಕ್ಷಾಂತರ ಜನರು ಬರ್ತಾಯಿದ್ದಾರೆ ಅಂಜನಾದ್ರಿಗೆ. ಅಲ್ಲೇ ಅವಕ್ಕೆ ಬಿಸ್ಕಿಟು, ಬ್ರೆಡ್ಡು, ಕುರ್ಕುರೆ, ಲೇಸ್ ಅನವಶ್ಯಕ ಅವು, ಯಾಕಂದರೆ ಅವಕ್ಕೆ ತಿನ್ನಲ್ಲ. ಮನುಷ್ಯ ತಿನ್ನೋ ಫುಡ್ಗಳನ್ನ ನಾವು ತಿನ್ನಿಸ್ತಾ ಇದ್ದೀವಿ, ಆಹಾರನ. ಅವಕ್ಕೆ ಮನುಷ್ಯರಿಗೆ ಹೆಂಗೆ BP ಶುಗರ್ ಬಂದಿದೆ, ಆ ಪ್ರಾಣಿಗಳಿಗೂ BP ಶುಗರ್ ಬರೋ ಚಾನ್ಸ್ ಇದೆ. ಹಾಗಾಗಿ ಅವು ಅನಾರೋಗ್ಯಕ್ಕೆ ತುತ್ತಾಗ್ತವೆ. ನ್ಯಾಚುರಲ್ ಆಗಿ ಅವು ಕಿಷ್ಕಿಂಧ ಈ ವನ ಏನಿದೆ, ಇದು ವನ ಇದು. ಈ ವನದಲ್ಲಿ ಹಣ್ಣು ಹಂಪಲುಗಳು ಸಿಕ್ಕರೆ ಅವು ಇಲ್ಲೇ ತಿಂದು ಇರ್ತಾವೆ. ಸೊ ಅವು ಇಲ್ಲೇನಿಲ್ಲ ಅಂದರೆ ಅವು ಊರ ಕಡೆ ಬರ್ತವೆ. ಹಾಗಾಗಿ ಇಲ್ಲೇ ಆ ಥರ ವನವನ್ನು ನಿರ್ಮಾಣ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಯುವಕರೆಲ್ಲ ಯೋಚನೆ ಮಾಡಿ ಇದೊಂದು ಅಭಿಯಾನ ಮಾಡಿದ್ದಾರೆ. ನಿಜವಾಗ್ಲೂ ಏನಿದೆ ಈ ಯುವಕ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಪರಿಸರ ದಿನಾಚರಣೆ ಆಚರಣೆ ಮಾಡೋಕ್ಕಾರ ಅಷ್ಟೇ ರಾಜಕಾರಣಿಗಳು ಪರಿಶುದ್ಧತೆ ಜಾಗದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾರೆ. ಇಂಥ ಒಂದು ವಾನರ ನಾಡಿಗೊಂದು ಪರಿಸರ ಕಾಳಜಿ ಯಾಕೆ ನಿರ್ಮಾಣ ಮಾಡ್ತಾ ಇಲ್ಲ? ಓಕೆ, ಇವತ್ತೇನೆಂದರೆ ಪರಿಸರವನ್ನು ನಾವು ನೋಡಿದರೆ ಅಥವಾ ಈ ಹಿಂದಿನ ಬೇಸಿಗೆಯನ್ನು ನಾವು ಅವಲೋಕನ ಮಾಡಿದರೆ 43-44 ಡಿಗ್ರಿ ಆಗುವಷ್ಟು ಬಿಸಿಲನ್ನು, ತಾಪವನ್ನು ನಾವು ಏನಂದ್ರೆ ಸಹಿಸ್ಕೊಂಡಿದ್ದೀವಿ ಮತ್ತು ತೊಂದರೆಗಳನ್ನು ಅನುಭವಿಸಿದ್ದೀವಿ. ಇದಕ್ಕಿಂತ ಉದಾಹರಣೆ ಬೇರೆ ಬೇಕಾಗಿಲ್ಲ ನಮಗೆ ಜಾಗೃತರಾಗೋದಕ್ಕೆ. ಪರಿಸರಕ್ಕೆ ಸಮಸ್ಯೆ ಆಗಿರೋದು ಎಲ್ಲರಿಂದೂ ಆಗಿರ್ತಕ್ಕಂಥದ್ದು. ಮತ್ತು ನಾವು ಇದಕ್ಕೆ ಎಲ್ಲರೂ ಜೊತೆಗೂಡಿ ಈ ಪರಿಸರವನ್ನು ಮತ್ತೆ ನಾವು ಹಸಿರೀಕರಣದತ್ತ ನಾವು ತೆಗೆದುಕೊಂಡು ಹೋಗಬೇಕಾಗಿದೆ. ಹಾಗಾಗಿ ಗಂಗಾವತಿ ಭಾಗದಲ್ಲಿರ್ತಕ್ಕಂಥ ಒಂದಿಷ್ಟೇನು ಸಮಾನ ಮನಸ್ಕರ ಒಂದು ತಂಡಗಳು ಅಥವಾ ಸಂಘ ಸಂಸ್ಥೆಗಳು ಸೇರಿಕೊಂಡು ಈ ರೀತಿ ಗಿಡಗಳನ್ನು ನೆಟ್ಟು ಅವನು ಸಂರಕ್ಷಣೆ ಮಾಡಲೇಬೇಕು ಅನ್ನುವಂಥ ಒಂದು ಸದೃಢವಾಗಿರ್ತಕ್ಕಂಥ ಒಂದು ಧ್ಯೇಯವನ್ನು ಇಟ್ಕೊಂಡು ಇವತ್ತು ಹಿಂದಿನ ವಾರ ಗುಂಡಿಗಳನ್ನು ತೆಗೆಯಲಾಗಿತ್ತು, ಇವತ್ತು ಸಸಿಗಳನ್ನು ನೆಟ್ಟಿದೆ. ಹಾಗಾಗಿ ಇದು ಒಂದು ಸುಂದರವಾಗಿರ್ತಕ್ಕಂಥ ಒಂದು ವನವನ್ನು ನಿರ್ಮಾಣ ಮಾಡಿ, ಇದು ಬರೀ ಮಾಡೆಲ್. ನಮ್ಮ ಊರಲ್ಲಿ ನಮ್ಮ ತಾಲೂಕಿನಲ್ಲಿ ಕೂಡ ಅರಣ್ಯ ಇಲಾಖೆಯ ಜಾಗಗಳಿದ್ದೇ ಇರ್ತವೆ. ಆ ಇಲಾಖೆಯ ಜಾಗಗಳನ್ನು ಗುರುತು ಮಾಡಿಕೊಂಡು ಸಂಘ ಸಂಸ್ಥೆಗಳು ವಿಶೇಷವಾಗಿ ಏನದವು ಅವರೆಲ್ಲರೂ ಕೂಡ ಒಂದಿಷ್ಟು ಸಮಯವನ್ನು ಮೀಸಲಿರಿಸಿ ಈ ಪರಿಸರ ಸಂರಕ್ಷಣೆ ಮತ್ತು ಹಸಿರು ಹೊದಿಕೆಯನ್ನು ಈ ಪರಿಸರ ಮಾತಿಗೆ ನಾವು ತೋಡಿಸಬೇಕಾಗಿದೆ. ಮತ್ತು ನಾವು ಆರೋಗ್ಯವಾಗಿ ಬದುಕಬೇಕಾದ್ರೆ ಇದು ಭಾಳ ಮುಖ್ಯ ಅಂತ ನನ್ನ ಅಭಿಪ್ರಾಯ. ಸರ್, ಮುಂದಿನ ಯುವ ಪೀಳಿಗೆಗೆ, ಯುವಕರಿಗೆ ಈ ವನ ಸಸಿ ನೆಡೋದ್ರಿಂದ ಏನು ಜಾಗೃತ ವಹಿಸುವಂಥದ್ದು ಸಂದೇಶ ನೀಡ್ತಾರೆ? ಯುವಕರನ್ನು ಕಾಡುವಂಥ ಸಮಸ್ಯೆಗಳೇನಿದೆ, ದುಶ್ಚಟಗಳಿಗೆ ಬಲಿಯಾಗುವಂಥದ್ದು, ಈ ಥರ ಬೇರೆ ಬೇರೆ ಹವ್ಯಾಸಗಳನ್ನು, ಕೆಟ್ಟ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳೋದಕ್ಕಿಂತ
ನಮ್ಮ ಯುವ ಸಂಘಟನೆಗಳು ಅಥವಾ ಯುವಕರು ಏನು ಎಚ್ಚೆತ್ತುಕೊಳ್ಬೇಕಾಗಿದೆ. ಎಲ್ಲ ಯುವಕರು ಕೂಡ ತಮ್ಮ ಬಿಡುವಿನ ಸಮಯದಲ್ಲಿ ರವಿವಾರ ಇರ್ಬೋದು ಒಂದಿಷ್ಟು ಸಮಯವನ್ನು ಪರಿಸರಕ್ಕಾಗಿ ಮೀಸಲಿಟ್ಟು, ಪರಿಸರ ಅಂದರೆ ಇವತ್ತು ಮುಖ್ಯವಾಗಿ ಏನಾಗಿದೆ ಅಂದರೆ ಗಿಡವನ್ನು ನೆಡಬೇಕು ಮತ್ತು ಪೋಷಣೆ ಮಾಡೋದು ಪ್ರಪ್ರಥಮವಾದ ಪ್ರಯಾರಿಟಿ ಇದು.